ಇವತ್ತು ಆರ್ ಆರ್ ನಗರ ಕ್ರಿಕೆಟ್ ಲೀಗ್ ನಡೀತಾ ಇದೆ. ಬನ್ನಿ ಇದ್ರ ಬಗ್ಗೆ ಲೋಕಲ್ ಹೆಡ್ಸ್ ಏನು ಹೇಳ್ತಾರೆ, ಇನ್ನು ಮ್ಯಾಚ್ ಸುದ್ದಿ ಏನು, IPL ನಿಂದ ಎಷ್ಟು ಡಿಸಪಾಯಿಂಟ್ ಆಗಿದೆ, ಹಾಗೆ ಬೆಂಗಳೂರಲ್ಲಿ ಇಂಥ ದೊಡ್ಡ ಇವೆಂಟ್ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಅನಿಸ್ತಾ ಇದೆ ಆರ್ ಆರ್ ನಗರ ಕ್ರಿಕೆಟ್? ಇಲ್ಲಿ ನಮ್ಮ ಆರ್ ಆರ್ ನಗರದಲ್ಲಿ RCL ಹತ್ರ ನಡೀತಾ ಇದೆ. ಯಾವ IPLಗೂ ಇನ್ನು ಕಮ್ಮಿ ಇಲ್ಲ. ಈ ನಮ್ಮ ಆರ್ಗನೈಸರ್ ಆಗಿ ನಮ್ಮ ರಾಮಚಂದ್ರ ಅವರು ಮತ್ತು ಜಗದೀಶ್ ಅವರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ರೀತಿಯೂ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ನಡೀತಾ ಇರೋ ಪಂದ್ಯಗಳು ಪಂದ್ಯದ ಮಕ್ಕಳು ಮತ್ತು ಅಷ್ಟೇ ಉತ್ಸುಕರಾಗಿ ಆಡ್ತಾರೆ, ವೀಕ್ಷಕರು ಅಷ್ಟೇ ಉತ್ಸುಕರಾಗಿ ಬರ್ತಾ ಇದ್ದಾರೆ. ಇಲ್ಲಿ ನಮಗೆ ನಮ್ಮ ಆರ್ ಆರ್ ನಡೀತಾ ಇರೋದು ನಮಗೊಂದು ಹೆಮ್ಮೆ. ಇದು ನಾವಂತೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ನೋಡಬೇಕು, ಅಷ್ಟೊಂದು ಕಷ್ಟ ಇದೆ, ದುಡ್ಡು ಕೊಟ್ಟು ನೋಡಬೇಕು. ಇಲ್ಲಿ ಆರಾಮಾಗಿ ಅದಕ್ಕಿಂತ ಚೆನ್ನಾಗಿದೆ, ಅದಕ್ಕಿಂತ ಮಜಬೂತಾಗಿದೆ, ನೋಡ್ಕೊಳ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನೀವೇನು ಹೇಳ್ತೀರಾ? ಆರ್ ಆರ್ ನಗರದಲ್ಲಿ ಇಷ್ಟು ದೊಡ್ಡ ಕ್ರಿಕೆಟ್ ಲೀಗ್ ನಡೀತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ಸರ್? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆರ್ ಆರ್ ನಗರದಲ್ಲಿ ನಮ್ಮ GH ರಾಮಚಂದ್ರ ಮತ್ತು ನಮ್ಮ ಜಗದೀಶ್ ಅವರ ನೇತೃತ್ವದಲ್ಲಿ ಈ ಆರ್ ಆರ್ ನಗರದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡಿಬೇಕು ಅಂದರೆ ತುಂಬ ಕಷ್ಟ ಇದೆ. ಆದರೂ ಇಲ್ಲಿ ನಡೀತಾ ಇರೋದಕ್ಕೆ ಭಾರಿ ಉತ್ಸಾಹ ಮತ್ತು ಎಲ್ಲ ನಮ್ಮ ಏರಿಯಾದಲ್ಲಿ ಆರ್ ಆರ್ ನಗರದ ಎಲ್ಲ ಟೀಮು ಚೆನ್ನಾಗಿ ಅಚ್ಚುಕಟ್ಟಾಗಿ ಒಳ್ಳೆ ಭದ್ರವಾಗಿ ನಡೀತಾ ಇದೆ. ಭಾರಿ ಖುಷಿ ಆಗ್ತಾ ಇದೆ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇರೋದು. ಸರ್, IPL ಬಗ್ಗೆ ಏನು ಹೇಳ್ತೀರಾ ಸರ್? ಅದಕ್ಕಿಂತ ಕಡಿಮೆ ಏನಿಲ್ಲ, ಇಲ್ಲಿ ಚಾಲೆಂಜಾಗೆ ಆಡ್ತಾ ಇದ್ದಾರೆ ಹುಡುಗರು. ನಮ್ಮ ಹುಡುಗರುಗಳೆಲ್ಲ ಆರ್ ಆರ್ ನಗರದ ಹುಡುಗರು ಎಲ್ಲ ಅದು IPL ಅಂತ ಏನಿಲ್ಲ, ಅದಕ್ಕಿಂತ ಚಾಲೆಂಜಾಗೆ ಆಡ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಾ ಈ ಆರ್ ಆರ್ ನಗರ ಲೀಗ್? ಮೇಡಮ್, ಎಷ್ಟೋ ಜನಕ್ಕೆ ನಮಗೆಲ್ಲ IPL ನೋಡೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ಇಲ್ಲಿ ಲೈವ್ ಆಗಿ ಅದಕ್ಕಿಂತ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮತ್ತು ಎಲ್ಲ ನಮ್ಮ ರಾಮಚಂದ್ರಣ್ಣವರು ಏರಿಯಾ ಕಾರ್ಪೊರೇಟ್ರು, ಅವ್ರ ಮಗ ಯುವ ನಾಯಕ ಜಗದೀಶ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ನಾವೆಲ್ಲ ಹೇಳಿದ್ದೀವಿ ಮುಂದಿನ ವರ್ಷ ಮಹಿಳೆಯರದನ್ನು IPL ಮಾಡಿ ಅಂತೇಳಿ. ಇದು RCL 2 ತುಂಬ ಚೆನ್ನಾಗಿ ಬಂದಿದೆ. ಅವರು ಅದನ್ನು ಈಗೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಬಂದರೆ ಮುಂದಿನ ವರ್ಷ ಮಹಿಳೆಯರಿಗೂ ಚಾನ್ಸ್ ಮಾಡಿ ಫಸ್ಟ್ ಟೈಮು ಬೌಲಿಂಗಲ್ಲಿ ಇದು ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಮತ್ತು ಎಲ್ರಿಗೂ ಊಟದ ವ್ಯವಸ್ಥೆ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವೆಲ್ಲ ಖುಷಿಯಾಗಿದ್ದೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. IPL ಪಂದ್ಯ ಶಿಫ್ಟ್ ಆಯಿತು, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಲ್ಲ, ನಮಗೆ ಇದರಲ್ಲಿ ನಾವು ಇಲ್ಲಿದ್ದೀವಿ ಮೇಡಮ್, ಅದರದ್ದು ಮೂಡೆ ಹೊಂಟೋಗಿದೆ ನಮಗೆ. ಇಲ್ಲಿ ಅಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಮೇಡಮ್. ನೀವು ಸಂಜೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ನಾವು ಎಲ್ಲಿದ್ದೀವಿ, ಯಾವ ಸ್ಟೇಡಿಯಮಲ್ಲಿ ಇದ್ದೀವಿ ಅಂತ. ಇದು ರಂಗಮಂದಿರ ಅಷ್ಟು ಚೆನ್ನಾಗಿ ಇದನ್ನು ಅರೇಂಜ್ ಮಾಡಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಹೇಳ್ತೀರಾ ಸರ್ ಆರ್ ಆರ್ ನಗರ ಕ್ರಿಕೆಟ್ ಲೀಗ್ ಬಗ್ಗೆ? ಬಾಲಕೃಷ್ಣ ರಂಗಮಂದಿರ ಇರೋದೇ ಇಲ್ಲಿ ಆರ್ ಆರ್ ನಗರದಲ್ಲಿ ಒಂದು ಅದೃಷ್ಟದ್ದು. ವರ್ಷ ಪೂರ್ತಿನೂ ಏನಾರ ಚಟುವಟಿಕೆಯಿಂದ ಇರುತ್ತೆ. ಅದು ಕಾರಣಕರ್ತರು ರಾಮಚಂದ್ರಪ್ಪನವರು. ಅವರಿಂದ ಇವತ್ತು ವರ್ಷ ಪೂರ್ತಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಅದರೊಳಗೆ ಈ ಕ್ರಿಕೆಟ್ ಮ್ಯಾಚೂ ಒಂದು. ಇಲ್ಲಿ ಎಂಜಾಯೂ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲು ಎಲ್ಲ ಜನಗಳೆಲ್ಲ ಬಂದು ಭಾರಿ ಇದನ್ನು ಸಂಭ್ರಮಿಸ್ತಾರೆ. ನಮಗೂ ಖುಷಿ ಆಗ್ತಾ ಇದೆ. ಎಷ್ಟು ದಿನ ನಡೀತಿದೆ ಸರ್ ಮ್ಯಾಚ್? 3 ದಿವಸ ನಡೀತೈತೆ. ಭಾರಿ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಆಮೇಲೆ ಅವ್ರ ಟೀಮ್ ಇದೆ, ರಾಮಚಂದ್ರಪ್ಪ ಅವ್ರ ಟೀಮು. ಇಲ್ಲಿ ನಮ್ಮ ಪಕ್ಕದಲ್ಲೇ ಸೂರ್ಯ ಲೋಕೇಶ್ ಅಂತ ಇದ್ದಾರೆ. ಇವರು ಭಾರಿ ನಿಯರೆಸ್ಟ್ ಇರೋದು. ಇವರು ಭಾರಿ ಚಟುವಟಿಕೆಯಿಂದ ಇರ್ತಾರೆ. ನಮಗೆಲ್ಲ ಭಾರಿ ಸಂತೋಷ ಇಲ್ಲಿ ನಡೀತಾ ಇರೋದು. ಅದರೊಳಗೆ ರಂಗಮಂದಿರ ಅನ್ನೋದು ಆರ್ ಆರ್ ನಗರದಲ್ಲಿರೋದೇ ನಮ್ಮ ಅದೃಷ್ಟ. ಏನಾದರೂ ಒಂದು ಚಟುವಟಿಕೆಯಿಂದ ಇರುತ್ತೆ ಇಲ್ಲಿ. ನೀವು ಯಾವಾಗ ಬರ್ತೀರೋ ಬರಲ್ಲೋ ಗೊತ್ತಿಲ್ಲ, ಬರ್ತಾನೆ ಇರಿ. ಇಲ್ಲಿ ಯಾವಾಗೂ ಇಲ್ಲಿ ಏನಾದರೂ ಒಂದು ಚಟುವಟಿಕೆ ಇದ್ದೇ ಇರುತ್ತೆ. ಇರಲ್ಲ ಏನಾದರೂ ಒಂದು ಒಟ್ಟಲ್ಲಿ ಮನರಂಜನೆ ಸಾಕಲ್ಲ. ಎಷ್ಟು ಬೆಂಗಳೂರಲ್ಲಿ ಎಷ್ಟು ಅದಲ್ಲ, ಬೆಂಗಳೂರಲ್ಲಿ ಎಷ್ಟು ಕಡೆ ಈ ಥರ ಜಾಗ ಸಿಗುತ್ತೆ. ಈ ಥರ ಜಾಗ ಸಿಗೋದು ಭಾರಿ ಕಷ್ಟ. ಅದರೊಳಗೆ ಆರ್ ಆರ್ ನಗರದಲ್ಲಿರೋದು ನಮ್ಮ ಅದೃಷ್ಟ. ಸರ್, ಏನು ಹೇಳ್ತೀರಾ ಸರ್ ಕ್ರಿಕೆಟ್ ಲೀಗ್ ಬಗ್ಗೆ? ಮೇಡಮ್, ಕ್ರಿಕೆಟ್ ಲೀಗ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಇದು ಸೆಕೆಂಡ್ ಸೀಸನ್. ಇದು ಫಸ್ಟ್ ಸೀಸನ್ನು ಭಾಳ ಸಕ್ಸಸ್ ಆಗಾಯಿತು. ಹಾಗಾಗಿ ಇದು ಸೆಕೆಂಡ್ ಸೀಸನ್ ಮಾಡಬೇಕು ಅಂತೇಳಿ ಎಲ್ಲ ಟೀಮ್ ವರ್ಕ್ ಮಾಡಿ ಜಗದೀಶ್ ಅವರು, ನಮ್ಮ ಸರ್ ರಾಮಚಂದ್ರ ಸರ್ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಭಾಳ ಟೀಮ್ ವರ್ಕ್ ಇದು, ತುಂಬ ಟೀಮ್ ವರ್ಕ್. ಯಾಕೆಂದರೆ ಈಗ ಸಡನ್ನಾಗಿ ಇಷ್ಟೆಲ್ಲ ಅದ್ದೂರಿಯಾಗಿ ಮಾಡೋಕ್ಕಾಗಲ್ಲ. ಈಗ ಫ್ಲಡ್ ಲೈಟ್ ಮ್ಯಾಚು ಇದು ಚಿಕ್ಕದ ಜಾಗದಲ್ಲಿ ಇಲ್ಲಿ ನಮ್ಮ ಆರ್ ಆರ್ ನಗರದಲ್ಲಿ, ಯಾಕೆಂದರೆ ಸಪೋರ್ಟಿಂಗ್ ಹಂಗಿದೆ. ಎಲ್ಲರೂ ನೀವು ಮಾಡಿ, ನೀವು ಫಸ್ಟ್ ಮಾಡಿದ್ದೀರಾ, ಸೆಕೆಂಡ್ ಯಾಕೆ ಬಿಡ್ತೀರಾ, ನೀವು ಮಾಡಿ ಅಂತೇಳಿ ಅವ್ರ ಕಡೆಯಿಂದನೇ, ನಮಗೆ ಓನರ್ಸ್ ಕಡೆಯಿಂದನೇ ಕೆಲವು ಡಿಮ್ಯಾಂಡ್ ಬಂತು. ಇಲ್ಲ, ನೀವು ಮಾಡಿ, ನೀವು ಮಾಡಿದ್ರೆ ನಿಮ್ಮ ಸಪೋರ್ಟ್ ನಾವು ಇರ್ತೀವಿ ಅಂತೇಳಿ. ಹಾಗಾಗಿ ನಾವೆಲ್ಲ ಹಿಂಗೆ ಅಂದರೆ ಚೈಲ್ಡ್ಹುಡ್ಡಿಂದನೇ ನಾವು ಕ್ರಿಕೆಟ್ ಆಡ್ಕೊಂಡು ಬಂದವರು. ನಾವೆಲ್ಲ ಚನ್ನಪಣ್ಣ, ಕುದೂರು, ಈ ಕಡೆ ಮೆತ್ತಿಕೆರೆ, ಶೆಟ್ಟಹಳ್ಳಿ ಅಂತೇಳಿ ಈ ಥರ ಊರುಗಳೆಲ್ಲ ನಾವೆಲ್ಲ ಇದ್ದು ನಾವೆಲ್ಲ ಆಡ್ಕೊಂಡು ಬಂದಿರೋಂಥದ್ದು. ಹಾಗಾಗಿ ನಮ್ಮ ಕ್ರಿಕೆಟ್ ಪ್ರೇಮಿ ಆಗಿರೋದ್ರಿಂದ ನಮಗೆ ಈ ಥರ ಕ್ರಿಕೆಟ್ ಅಂತ ತಕ್ಷಣ ಫಸ್ಟ್ ನಾವು ಇರ್ತೀವಿ. ಫಸ್ಟ್ ನಾವಿದ್ದು ಅವ್ರಿಗೇನಂದರೆ ನಾವು ಒಂದಷ್ಟು ಜನ ನಾವು ಬೆಂಬಲವಾಗಿ ಇರ್ತು ಅಂತ ಹೇಳಿದ್ರೆ ಅವ್ರಿಗೊಂದು ಬಿಡಪ್ಪ ನಮ್ಮ ಜೊತೆ ಎಲ್ಲ ಇದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಆಟ ಆಡೋದಕ್ಕೆ. ಯಾಕೆಂದರೆ ಇಲ್ಲಿ ಅವರಿಬ್ಬರ ಕೈಲಿ ಅಂತ ಹೇಳಿದ್ರೆ ಅವ್ರು ಹೇಳೋದು ಒಂದೇ, ನಾನು ಮಾಡಿಸ್ತೀನಿ, ನನಗೆ ಜೊತೆಗೆ ಇಲ್ಲಿ ಸಪೋರ್ಟ್ಸ್ ಬೇಕು.
ಯಾಕೆಂದರೆ ಈ ಆರ್ಗನೈಸರ್ ಮಾಡ್ಬೇಕಾದ್ರೆ ಇದು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅವ್ರಿಬ್ರ ಕೈಲಾಗಲ್ಲ. ಅವ್ರೇನಂದರೆ ಬ್ಯಾಕ್ ಸಪೋರ್ಟ್ ನಮ್ಗೆ ಇದ್ದೇ ಇರ್ತಾರೆ ಅವರು ಅದ್ರಲ್ಲಿ ಎರಡು ಮಾತಿಲ್ಲ. ನೀವು ಏನೇ ಮಾಡಿ ಒಳ್ಳೆ ಕೆಲಸ ಮಾಡಿ ನಿಮಗೆ ಆರ್ ಆರ್ ನಗರದಲ್ಲಿ ಅದು ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಫಸ್ಟ್ ಇರೋದೇ ಅವರಿಬ್ಬರು, ನಮ್ಮ GH ರಾಮಚಂದ್ರ ಅವರು ಆಮೇಲೆ ಜಗದೀಶ್ ಅವರು. ಅವರಿಬ್ಬರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಕ್ರಿಕೆಟ್ ಪ್ರೇಮಿ ಆಗಿರೋದ್ರಿಂದ ನಮಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ವರ್ಷನೂ ಮಾಡಬೇಕು ಅಂತೇಳಿ ಪ್ಲ್ಯಾನ್ ನಡೀತಾ ಇದೆ. ಎಲ್ಲ ಸಹಕಾರಗಳು ಹೆಂಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತೀವಿ. ಹೇಗಿದೆ ಸರ್ ಪಬ್ಲಿಕ್ ರಿಯಾಕ್ಷನ್ನು, ಯಂಗ್ಸ್ಟರ್ಸ್ ಎಲ್ಲ ಹೇಗೆ ಬರ್ತಿದ್ದಾರೆ? ಪಬ್ಲಿಕ್ ಇಂದ ಅವರಿಂದನೇ ನಾವು ಇದು ಕ್ರಿಕೆಟ್ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಇನ್ನು ನಾವು ಈಗ ಹೊರಗಡೆ ಈಗ ನೋಡಿ, ಈಗ ಸೀಸನ್ 2 ಆದಮೇಲೆ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಆದಮೇಲೆ ಮತ್ತೆ ಕೇಳ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ. ನೆಕ್ಸ್ಟ್ ಯಾವಾಗ ಆಡ್ತೀರಾ, ನೆಕ್ಸ್ಟ್ ಯಾವಾಗ ನಿಮ್ಮದು ಪ್ಲಾನಿಂಗ್ ಅನ್ನೋ ಆ ಥರದಲ್ಲಿ ಕ್ರಿಯೇಟ್ ಮಾಡ್ತಾರೆ ಅವರು. ಅವರಿಂದನೇ ನಾವು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ, ನೀವು ಸಂಜೆ ನೋಡಬೇಕು, ವಿಪರೀತ ಜನ ಇರ್ತಾರೆ ಅಲ್ಲಿ. ಹೆಂಗಸರು ಗಂಡಸರು ಅಂತಲ್ಲ, ಎಲ್ಲ ಈ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ. ಗ್ರೌಂಡಲ್ಲಿ ಸಾಕಾಗಲ್ಲ ಜನ, ಅಷ್ಟು ಜನ ಇದ್ದು ಎಂಜಾಯ್ ಮಾಡ್ತಾರೆ. ಅದೇ ನಮಗೆ ಬೇಕಾಗಿರೋದು. ಸೊ ನೋಡ್ತಾ ಇದ್ದೀರಲ್ಲ, RR ನಗರದ ಸ್ಥಳೀಯರು ಎಷ್ಟು ಖುಷಿಯಾಗಿ ಮನರಂಜನೆ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಕ್ರಿಕೆಟ್ ಮ್ಯಾಚ್ನಲ್ಲಿ. ಸೊ ಅವ್ರು ಹೇಳೋ ಪ್ರಕಾರ ಇದು ಸೆಕೆಂಡ್ ಸೀಸನ್ನು, ಇನ್ನು ಮುಂದಿನ ಸೀಸನ್ನು ಮಹಿಳೆಯರಿಗೂ ಕೂಡ ಮಾಡಬೇಕು ಅಂತ ಪ್ಲ್ಯಾನಿಂಗ್ನಲ್ಲಿದ್ದಾರೆ. ಸೊ ಈವ್ನಿಂಗ್ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಒಟ್ಟಿನಲ್ಲಿ ಇದು 365 ದಿವಸನೂ ಖಾಲಿ ಇರಲ್ಲ, ಇಲ್ಲೇನಾದರೂ ಒಂದು ಮನರಂಜನೆ ನಡೀತಾನೆ ಇರುತ್ತಂತೆ. ಸೊ ನೋಡೋಣ, ನಮಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ತಿಳ್ಕೊಳ್ಳೋಣ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.